ಎಪಿಸೋಡ್ 207. ನಿತ್ಯಗೆ ಡಿವೋರ್ಸ್ ವಿಚಾರ ಗೊತ್ತಾಯಿತು. ದಿವ್ಯಾನ ನೋಡಿದ ಖುಷಿಯಲ್ಲಿದ್ಲು ನಿತ್ಯ. ನಾನು ಇಬ್ಬರು ತಂಗಿನೂ ಒಟ್ಟಿಗೆ ನೋಡಿದೆ. ಸತ್ಯ ನಾಳೆ ಬಂದು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಗ ಮನೆಯವರೆಲ್ಲ ನಮ್ಮನ್ನು ನೋಡಿ ಎಷ್ಟು ಸರ್ಪ್ರೈಸ್ ಆಗ್ತವರು. ಅದನ್ನು ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಅಂತ ಖುಷಿಯಲ್ಲಿದ್ಲು. ಮತ್ತೆ ಭರತ್ನ ನೆನಪಿಸ್ಕೊಂಡು ನಿಮ್ಮ ಹುಡುಕಾಟಕ್ಕೆ ತೆರೆ ಬೀಳೋ ಟೈಮ್ ಬಂತು ಭರತ್, ನಿಮ್ಮ ಬಂಗಾರಿ ನಿಮ್ಮ ಬದುಕಿಗೆ ಸಿಗೋ ಟೈಮ್ ಬಂತು ಅಂದ್ಕೊಂಡು ಲೈಟ್ಸ್ ಆಫ್ ಮಾಡಿ ಮಲ್ಗೋಕೆ ಬೆಡ್ಶೀಟ್ ರೆಡಿ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಡೋರ್ ಬೆಲ್ ಸೌಂಡ್ ಕೇಳಿ ಬಂತು. ಇಷ್ಟೊತ್ತಲ್ಲಿ ಯಾರದು ಬೆಲ್ ಮಾಡ್ತಾ ಇರೋದು? ಸತ್ಯ ಏನಾದರೂ ವಾಪಸ್ ಬಂದ್ಲಾ ಅಂದ್ಕೊಂಡು ಹೋಗಿ ಡೋರ್ ಓಪನ್ ಮಾಡಿ ಬಂದವರನ್ನು ನೋಡಿ ಬೆವರ್ತಾ ಅವರನ್ನೇ ನೋಡ್ತಾ ನಿಂತಳು. ಇನ್ನು ಈ ಕಡೆ ಶರತ್ ನಿತ್ಯ ಪ್ರೀತಿಯನ್ನು ಕಣ್ಣಾರೆ ಕಂಡು ಬೆರಗಾಗಿ ನಿಂತಿದ್ಲು ಸತ್ಯ. ತನ್ನೊಳಗಿನ ನೋವಿಗೆ ತನ್ನ ಪ್ರೀತಿಯ ಹೆಂಡ್ತಿನೇ ಕಾರಣ ಅನ್ನೋ ನೋವು ಶರತ್ಗೆ. ಅವಳು ಬಂದದ್ದು ನೋಡಿ ಎದ್ದು ನಿಂತು, ಪಾರಿಜಾತ ನೀನು ಇಲ್ಲಿಗೆ ಯಾಕೆ ಬಂದೆ? ನಾನು ನನ್ನ ಪ್ರೀತಿ ಬೇಡ ಅಲ್ಲ, ನಿನಗೆ ನನ್ನ ಮೇಲೆ ನಿನಗೆ ನಂಬಿಕೆ ಸತ್ತೋಗಿ ನನ್ನ ನೋಡಿದ್ರೂ ಉಸಿರು ಕಟ್ಟಿ ಸಾಯೋ ಹಾಗೆ ಆಗುತ್ತಲ್ಲ ನಿನಗೆ. ಹಾಂ, ಹೋಗು, ಹೊರಟು ಹೋಗು. ಮೊನ್ನೆ ಏನು ಹೇಳ್ತಾ ಇದ್ದೆ? ನಾವು ಯಾವಾಗಲೂ ಜೊತೆಯಾಗಿ ಬದುಕಬೇಕು, ನಾವು ಯಾವತ್ತೂ ದೂರ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಆದರೆ ಈಗ ಎಲ್ಲ ಇಷ್ಟು ಬೇಗ ಚೇಂಜ್ ಆಗೋಯ್ತಾ? ಏಯ್, ನೀನಲ್ಲ, ನೀನಿಲ್ಲ ಅಂದರೆ ನನಗೇನೂ ಇಲ್ಲ ಕಣೆ. ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ಇಲ್ಲಿ ನೋಡು, ನೀನು ನಂಗೆ ಫಸ್ಟ್ ಟೈಮ್ ನಾನು ಬರೆದ ನೋವೆಲ್ ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಬರೆದ ಲೆಟರ್ ಆ್ಯಂಡ್ ಇದು ನನ್ನ ಹೆಸರು ಹೇಳಲ್ಲ ಅಂತ ಕಲಾವಿದ ಅನ್ನೋ ಹೆಸರಿಂದ ಬರೆದ ಲೆಟರ್, ಇದು ಯಾವುದೂ ನಾನು ಕಳ್ಕೊಂಡಿಲ್ಲ ಪಾರಿಜಾತ. ಬಿಕಾಸ್ ಐ ಲವ್ ಯು. ಆದರೆ ನೀನು ನನ್ನನ್ನೇ ನಂಬಲಿಲ್ವಲ್ಲೇ. ನನ್ನ ಜೊತೆ ಎಷ್ಟು ಹಾಶ್ ಆಗಿ ನಡ್ಕೊಳ್ತಾ ಇದೆಯಾ ಅಂದರೆ ನಾನು ಯಾಕಾದರೂ ಬದುಕಿದ್ದೀನೋ ಅನ್ನೋಷ್ಟು ಹಿಂಸೆ ಆಗ್ತಿದೆ ಪಾರಿಜಾತ ಅಂತ ಅಳ್ತಾನೆ. ಸತ್ಯ ಅವನ್ನೇ ಬಿಟ್ಕೊಂಡು ಬಿಟ್ಟ ಹಾಗೆ ನೋಡ್ತಾ ಇದ್ದಾಳೆ ಹೊರತು ಒಂದು ಮಾತು ಕೂಡ ಬಾಯಿ ಬಿಟ್ಟು ಮಾತಾಡಲಿಲ್ಲ. ಹೇಳು ಪಾರಿಜಾತ, ಈಗಲೂ ನಿನ್ನನ್ನು ಬಿಟ್ಟು ದೂರ ಹೋಗ್ತೀಯಾ ಅಂದ. ಸತ್ಯ ಏನೂ ಮಾತಾಡದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದ್ಲು. ರೂಮ್ಗೆ ಬಂದು ನಾನು ತಪ್ಪು ಮಾಡಿಬಿಟ್ನಲ್ಲ, ಅಯ್ಯೋ ದೇವ್ರೆ, ಶರತ್ ನಿಜವಾಗ್ಲೂ ಪ್ರೀತಿಸಿದ್ದು ನಿತ್ಯ ಅಕ್ಕನ್ನೇ. ಹಾಗಾದರೆ MLA ಸಾಹೇಬರು ಹೇಳಿದ್ದು ಇಲ್ಲ, ಮೊದಲನೇ ಸಲ ನನ್ನ ಮನಸ್ಸಾಕ್ಷಿಗೆ ನಾನು ಮಾಡಿದ್ದು ಸರಿ ಅನ್ನಿಸ್ತಾ ಇಲ್ಲ. ಹಾಗಾದರೆ ಇಷ್ಟು ದಿನ ಆ MLA ನನ್ನ ಹತ್ರ ನಾಟಕ ಆಡಿದ್ರಾ ಅಂತ ಯೋಚಿಸ್ತಾ ಇದ್ಲು. ಅಲ್ಲಿ ನಿತ್ಯ MLAನ ನೋಡಿ ದಂಗಾಗಿ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಏನಮ್ಮ ನಿತ್ಯ ಮಹಾರಾಣಿ, ನನ್ನ ಮನೆಗೆ ಬರೋಕ್ಕೆ ಯಾರು ಪರ್ಮಿಷನ್ ಬೇಕು? ನಿತ್ಯ, ಇದು ನನ್ನ ತಂಗಿ ನನಗೋಸ್ಕರ ಪರ್ಚೇಸ್ ಮಾಡಿರೋ ಮನೆ. ಅವಳಿಗೇನಾದರೂ ನೀವು ಇಲ್ಲಿ ಬಂದಿರೋದು ಗೊತ್ತಾದರೆ ಇಲ್ಲೇ ನಿಮ್ಮ ತಿಥಿ ಮಾಡಿಬಿಡ್ತಾಳೆ. ಮರ್ಯಾದೆಯಿಂದ ಹೇಗೆ ಬಂದ್ರಿ ಹಾಗೆ ಹೋದರೆ ಸರಿ. MLA ರಣಕೇಕೆ ಹಾಗೆ ನಗ್ತಾ, ತಂಗಿ ಅಂತೆ ತಂಗಿ, ಯಾರು ಆ ರಾಣಿನಾ? ನಿತ್ಯ, ರಾಣಿ ಅಲ್ಲ, ನನ್ನ ತಂಗಿ ಸತ್ಯ. MLA, ನಿತ್ಯ, ನಿನ್ನ ತಂಗಿ ಸತ್ಯನೇ. ಆದರೆ ಈಗ ಅವಳು ಸತ್ಯನೂ ಅಲ್ಲ, ದಿವ್ಯಾನೂ ಅಲ್ಲ, ನನ್ನ ಕಂಟ್ರೋಲ್ನಲ್ಲಿರೋ ರಾಣಿ. ನಿತ್ಯ ಆಶ್ಚರ್ಯದಲ್ಲಿ, ರಾಣಿನಾ? MLA, ಹೌದು. ನೀನು ಎಂಥ ದಡ್ಡಿ ಅಂದರೆ ಯಾರಾದರೂ ಈಸಿಯಾಗಿ ಯಾಮಾರಿಸ್ಬೋದು ಬಿಡು. ಆದರೂ ನಿನಗೊಂದು ನಿಜ ಹೇಳಲಾ? ನಿನ್ನ ನಂಬಿಕೆ ನಿಜಾನೇ. ಅವಳು ನಿನ್ನ ಸ್ವಂತ ತಂಗಿನೇ. ಆದರೆ ಅವಳಿಗೆ ನೀನೇ ಅವಳ ಅಕ್ಕ ಅನ್ನೋದು ನೆನಪಿಲ್ಲ. ಅವಳನ್ನು ಕ್ರೂರಿಯಾಗಿ ಬೆಳೆಸಿದ್ದೇನೆ. ಕರುಣೆ, ದಯ, ದಾಕ್ಷಿಣ್ಯ ಏನೂ ನೋಡಲ್ಲ. ಡೈರೆಕ್ಟ್ ಪ್ರಾಣನೇ ತೆಗಿತಾ ಇರ್ತಾಳೆ. ಆದರೆ ಅದೇನೋ ಗೊತ್ತಿಲ್ಲ, ನೀನು ಅಂದರೆ ಸಾಯ್ತಾಳೆ. ನಿನ್ನ ಶರತ್ನ ದೂರ ಮಾಡಬೇಕು ಅಂತ ನಾನು ಅವಳನ್ನು ಇಲ್ಲಿಗೆ ಕರೆಸಿದ್ದು. ನಿನ್ನ ಹತ್ರ ಎಲ್ಲ ನೆನಪಿರೋ ಸತ್ಯ ಆಗಿ ನಾಟಕ ಆಡ್ತಾ ನಿನ್ನ ಮನೆಯಿಂದ ದೂರ ಮಾಡಿ ಅವಳು ನಿತ್ಯ ಆಗಿ ಆ ಮನೆ ಸೇರಿಕೊಂಡು ಅಲ್ಲಿರೋ ಎಲ್ಲರನ್ನೂ ಬೂಗ್ರಿ ಥರ ಕುಣಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅವಳು ಕೆಲಸನೂ ಮಾಡಿ ಮುಗಿಸಿದ್ದಾಳೆ. ನಿತ್ಯ, ಕೆಲಸನಾ? ಏಯ್, ಏನು ಅಂತ ತೊದಲಿದ್ಲು. MLA, ನಿನ್ನಿಂದ ಶರತ್ಗೆ ಡೈವರ್ಸ್ ಕೊಡಿಸ್ತಾ ಇದ್ದಾಳೆ. ನಿತ್ಯ, ನೋ, ನಾನು ನನ್ನ ಶರತ್ ಸರಿಂದ ಯಾವುದೇ ಕಾರಣಕ್ಕೂ ದೂರ ಆಗಲ್ಲ. MLA, ಮಾಡಾಯ್ತಲ್ಲ, ನಿನ್ನ ತಂಗಿ ತಂದಿದ್ದ ಕೆಲವು ಪೇಪರ್ಸ್ಗೆ ಸೈನ್ ಮಾಡಿದ್ಯೋ ಇಲ್ವೋ ಅಂದ. ನಿತ್ಯ, ತಾನು ಪೇಪರ್ಸ್ ಓದದೆ ಸೈನ್ ಮಾಡಿದ್ದು ನೆನಪಿಸ್ಕೊಂಡು ಅವನ್ನೇ ನೋಡ್ತಾಳೆ. MLA, ನೆನಪಾಗ್ತಾ ಇದೆ ಅಲ್ವಾ? ಆ ಪೇಪರ್ಸ್ ಬೇರೆ ಯಾವುದೂ ಅಲ್ಲ, ನೀನೇ ಒಪ್ಪಿ ಅವನಿಗೆ ಡೈವರ್ಸ್ ಕೊಡ್ತಾ ಇದೆಯಾ ಅಷ್ಟೇ ಅಂತ ನಗ್ತಾನೆ. ನಿತ್ಯ ಅವನ ಮಾತು ನಂಬೋದಕ್ಕೆ ರೆಡಿ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ತಂಗಿ ನಂಗೆ ಮೋಸ ಮಾಡಲ್ಲ. ಅವಳು ನಂಗೆ ಮಾತು ಕೊಟ್ಟಿದ್ದಾಳೆ, ಅವಳಾಗೆ ಬಂದು ನನ್ನ ಶರತ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. MLA,
ಹ್ಞೂ, ಅವಳು ಮಾತು ಕೊಟ್ಟಿರೋದು ನಿಜ, ನಿನ್ನ ಅವಳ ಜೊತೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿರೋದು ನಿಜ. ಆದರೆ ಶರತ್ ಹತ್ರ ಅಲ್ಲ, ಅವಳ ಜೊತೆ ಚೆನ್ನೈಗೆ. ನೀನು ನಂಬಲ್ಲ ಅಂತ ನಂಗೆ ಗೊತ್ತು. ಇರು, ಈಗಲೇ ನಿನ್ನ ತಂಗಿ ನನ್ನ ತಾಳಕ್ಕೆ ಕುಣಿಯೋ ಗೊಂಬೆ ಅಂತ ಸಾಬೀತುಪಡಿಸ್ತೀನಿ ಅಂತ ತನ್ನ ಫೋನ್ ತೊಗೊಂಡು ರಾಣಿಗೆ ಕಾಲ್ ಮಾಡ್ದೆ. ಶಾಕ್ನಲ್ಲೇ ಇದ್ಲು ಸತ್ಯ. ಫೋನ್ ರಿಂಗ್ ಆಗಿದ್ದು ಕೇಳಿ ಬೆಚ್ಚಿ ಬಿದ್ದು ಫೋನ್ ತೊಗೊಂಡು ಕಾಲ್ ಪಿಕ್ ಮಾಡಿ, ಹಲೋ ಹೇಳಿ ಸಾಹೇಬ್ರೆ. MLA ಸ್ಪೀಕರ್ಗೆ ಹಾಕಿ, ರಾಣಿ ಎಲ್ಲಿ ತನಕ ಬಂತು ಕೆಲಸ? ರಾಣಿ, ಅಲರ್ಟ್ ನೋಟಿಸ್ ಬರ್ತಾ ಇದೆ. ಅದು ಬರ್ತಾ ಇದ್ದ ಹಾಗೆ ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂದರು ಲಾಯರ್. ನೀವು ಏನೂ ಯೋಚನೆ ಮಾಡಬೇಡಿ, ನಿತ್ಯ ಶರತ್ಗೆ ಡಿವೋರ್ಸ್ ಸಿಗುತ್ತೆ ಅಂದ್ಲು. ತನ್ನ ತಂಗಿನೇ ತನ್ನ ಸಂಸಾರ ಹಾಳು ಮಾಡೋಕ್ಕೆ ಹೋಗಿರೋದು ನಿತ್ಯಗೆ ಅರ್ಗಿಸ್ಕೊಳ್ಳೋಕ್ಕಾಗದೆ ಆಘಾತವಾಗಿತ್ತು. MLA, ಸರಿ ರಾಣಿ, ಇಡ್ತೀನಿ. ಸತ್ಯ, ಅನುಮಾನ ದೃಢವಾಗಿತ್ತು. 1 ನಿಮಿಷ ಸಾಹೇಬ್ರೆ, ನಿಜವಾಗ್ಲೂ ಶರತ್ ಲಾವಣ್ಯ ಮಧ್ಯೆ ನಿತ್ಯ ಅಕ್ಕ ಬಂದಿದ್ದ? ಶರತ್ ಪ್ರೀತಿಸಿದ್ದು ಲಾವಣ್ಯನೇನಾ ಅಂತ ಅನುಮಾನದಲ್ಲಿ ಕೇಳಿದ್ಲು. ನಿತ್ಯ, ಇಲ್ಲ ಸತ್ಯ, ಅವ್ರ ಮಾತು ಕೇಳಬೇಡ, ಇವ್ರು ದೊಡ್ಡ ಫ್ರಾಡ್ ಅಂದ್ಲು. MLA ತಕ್ಷಣ ಅವಳ ಬಾಯನ್ನು ಬಿಗಿಯಾಗಿ ಹಿಡಿದು ಅವಳ ಮಾತು ಸತ್ಯ ಕೇಳ್ದ ಹಾಗೆ ಮಾಡ್ದ. ಸತ್ಯ, ನಿತ್ಯ ವಾಯ್ಸ್ ಕೇಳಿದ್ದೆ ಥಟ್ ಅಂತ ಮೇಲೆದ್ದು, ನಿತ್ಯ ಅಕ್ಕ? MLA ಸಾಹೇಬ್ರೆ, ನಿತ್ಯ ವಾಯ್ಸ್ ಕೇಳಿಸ್ತಲ್ಲ, ನೀವು ಅಲ್ಲೇನು ಮಾಡ್ತಾಯಿದ್ದೀರಾ ಅಂದ್ಲು. MLA, ಅದು 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 ತಡವರಿಸ್ತಾ, ರಾಣಿ, ನಿತ್ಯ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ನೀನು ಬಂದು ಇವಳನ್ನು ಕರ್ಕೊಂಡು ಹೋಗೋ ತನಕ ನಾನೇ ಅವಳನ್ನು ನೋಡ್ಕೋತೀನಿ. ನೀನು ಆದಷ್ಟು ಬೇಗ ಕೆಲಸ ಮುಗಿಸಿ ಬಂದುಬಿಡು ಅಂದ. ಸತ್ಯಾಗೆ ನಂಬಿಕೆ ಬರಲಿಲ್ಲ. ಹೌದಾ, ಹಾಗಾದರೆ ನಿತ್ಯ ಅಕ್ಕನ ಕೈಲಿ ಫೋನ್ ಕೊಡಿ, ನಾನು ಅವಳು ಆರಾಮಾಗಿದ್ದಾಳ ಅಂತ ತಿಳ್ಕೋಬೇಕು ಅಂದ್ಲು. MLA, ಹಾಂ ಕೊಟ್ಟೆ ಅಂತ ಫೋನ್ ಸೈಡಿಗಿಟ್ಟು ನಿತ್ಯ ಬಾಯಿ ಮುಚ್ಚಿ ಹಿಡ್ದೆ ಅವಳ ಕಿವಿ ಹತ್ರ ಬಂದು, ಅವಳಿಗೆ ಏನಾದರೂ ನನ್ನ ಬಗ್ಗೆ ಬಾಯಿ ಬಿಟ್ಯೋ ನಿನ್ನ ತಂಗಿ ಸತ್ಯ ಕತೆ ಮುಗಿಸ್ಬಿಡ್ತೀನಿ ಅಂದ. ನಿತ್ಯ ಹೆದರಿ ಭಯದಲ್ಲಿ ಅವನ್ನೇ ನೋಡ್ತಾಳೆ. MLA ಅವಳ ಮುಂದೆ ಫೋನ್ ಹಿಡಿದು ಮಾತಾಡು ಅಂತ ಕಣ್ಣಲ್ಲೇ ಬೆದರಿಸ್ದ. ನಿತ್ಯ ತಡವರಿಸ್ತಾ, ಸತ್ಯ ಅಂದ್ಲು. ಸತ್ಯ, ಅಕ್ಕ ನಿನಗೇನೂ ಆಗಿಲ್ಲ ತಾನೇ? ನಿತ್ಯ, ಇಲ್ಲ ಸತ್ಯ ಅಂದ್ಲು. ಸತ್ಯ ಮನಸ್ಸಲ್ಲಿ ಏನೋ ಲೆಕ್ಕಾಚಾರ ಮಾಡಿ, ಸರಿ ಅಕ್ಕ, ನಿನ್ನ ಪ್ರೊಟೆಕ್ಷನ್ಗೆ MLA ಸಾಹೇಬ್ರಿದ್ದಾರೆ, ಹೆದರ್ಕೋಬೇಡ, ನಾನು ಬೇಗ ಬಂದು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು. MLA, ನೋಡಿದ್ಯಾ ನಿನ್ನ ಪ್ರೀತಿ ತಂಗಿ ನನ್ನ ಮಾತನ್ನು ಹೇಗೆ ಕೇಳ್ತಾಳೆ? ನಿತ್ಯ, ಅಯ್ಯೋ ಪಾಪಿ, ನನ್ನ ತಂಗಿಗೇನು ನೆನಪಿಲ್ಲ ಅನ್ನೋದನ್ನು ಬಂಡವಾಳ ಮಾಡಿಕೊಂಡು ಅವಳ ಕೈಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ. ಒಂದು ಸಲ ಅವಳಿಗೆಲ್ಲ ನೆನಪಾಗಲಿ, ನಿಮ್ಮೆಲ್ಲ ಹುಚ್ಚುನಾಯಿ ಹಾಗೆ ಬೀದಿ ಬೀದಿಯಲ್ಲಿ ಹಟ್ಟಾಡಿಸ್ಕೊಂಡು ಹೊಡಿತಾಳೆ, ನೋಡ್ತಾ ಇರಿ. MLA, ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಈಗ ಅವಳು ಶರತ್ಗೆ ಡಿವೋರ್ಸ್ ಕೊಟ್ಟು ಬರ್ತಾ ಇದ್ದ ಹಾಗೆ ನಿನ್ನ ತಂಗಿ ಕತೆ ಮುಗಿಸ್ತೀವಿ, ಅಲ್ಲಿ ತನಕ ಇಲ್ಲೇ ಬಿದ್ದಿರು ಅಂತ ಸೋಫಾ ಮೇಲೆ ತಳ್ಳಿ ಹೊರಗಿಂದ ಡೋರ್ ಲಾಕ್ ಮಾಡ್ಕೊಂಡು ಹೋದ. ನಿತ್ಯ ಡೋರ್ ಹತ್ರ ಓಡಿ ಬಂದು, ಈ ಡೋರ್ ತೆಗಿಯೋ ಪಾಪಿ ನನ್ನ ಮಕ್ಕಳ, ನನ್ನ ಕಲಾವಿದನಿಂದ ನನ್ನ ದೂರ ಮಾಡಬೇಡ್ರೋ, ಬಾಗಿಲು ತೆಗಿಯೋ, ನಿಮ್ಮ ಪಾಪಿಗಳಿಗೆ ಆ ದೇವರು ತಕ್ಕ ಪಾಠ ಕಲಿಸ್ತಾನೆ, ನೋಡ್ತಾ ಇರಿ ಅಂತ ಅಳ್ತಾ ಅಲ್ಲೇ ಕೂತ್ಲು. ಮಾರನೇ ದಿನ ಶರತ್ ಫ್ರೆಶಪ್ ಆಗಿ ತಲೆ ಒರೆಸ್ಕೊಳ್ತಾ ಹೊರಗೆ ಬಂದ. ಸತ್ಯ ಬೆಡ್ ಮೇಲೆ ಕೂತಿದ್ಲು. ಅವ್ನು ಬಂದದ್ದು ನೋಡಿ ಎದ್ದು ನಿಂತು, ಸರ್, ನಾನು ಶುಂಠಿಕೊಪ್ಪಗೆ ಹೋಗಬೇಕು, ನನ್ನ ಶುಂಠಿಕೊಪ್ಪಗೆ ಕರ್ಕೊಂಡು ಹೋಗ್ತೀರಾ? ಶರತ್, ಯಾಕೆ ಪಾರಿಜಾತ ಇದ್ದಕ್ಕಿದ್ದ ಹಾಗೆ ಶುಂಠಿಕೊಪ್ಪಗೆ ಹೋಗೋ ಪ್ಲ್ಯಾನ್? ಸತ್ಯ ಮನಸ್ಸಲ್ಲಿ, ಕೆಲವೊಂದು ಸತ್ಯಗಳು ಬೂದಿ ಮುಚ್ಚಿದ ಕೆಂಡದಂತೆ, ಅದನ್ನು ತಿಳ್ಕೊಬೇಕು ಅಂದರೆ ನಾನು ಶುಂಠಿಕೊಪ್ಪಗೆ ಹೋಗಲೇಬೇಕು ಅಂದ್ಕೊಂಡು. ಯಾಕೆ ಸರ್, ನಮ್ಮೂರಿಗೆ ನಾನು ಹೋಗೋಕ್ಕೆ ಪ್ಲ್ಯಾನ್ ಬೇರೆ ಮಾಡಬೇಕಾ? ಶರತ್, ಸರಿ ನಾಳೆ ಹೋಗೋಣ. ಸತ್ಯ, ಇಲ್ಲ ಇವತ್ತೇ ಈಗಲೇ ಹೊರಡೋಣ. ಶರತ್, ಅಲ್ಲ ಪಾರಿಜಾತ, ಕಾಲೇಜ್? ಸತ್ಯ ಅವನ್ನೇ ಗುರಾಯಿಸಿ, ಸರಿ ನೀವು ಕಾಲೇಜ್ಗೆ ಹೋಗಿ, ನಾನೇ ಹೋಗ್ತೀನಿ ಅಂತ ಹೋಗ್ತಾ ಇದ್ಲು. ಶರತ್, ನಿಂತ್ಕೋ ಪಾರಿಜಾತ, ನಿನ್ನ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ವೆರಿ ಪ್ರೀಷಿಯಸ್. ಮೇ ಬಿ ಡಿವೋರ್ಸ್ ಆದಮೇಲೆ ಬೇಕು ಅಂದರೂ ನನ್ನ ಜೊತೆ ನೀನು ಇರಲ್ಲ, ಈಗಲೇ ಹೋಗೋಣ, ನಮ್ಮ ಜೊತೆಗೆ ಸತ್ಯನೂ ಬರ್ತಾಳಾ? ಸತ್ಯ, ಇಲ್ಲ ನಾವಿಬ್ಬರು ಅಷ್ಟೇ ಹೋಗ್ತಾ ಇರೋದು. ಶರತ್, ಓಕೆ, ಕಾಲೇಜಿಗೆ ಬರ್ತಿಲ್ಲ ಅಂತ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ. ಸತ್ಯ ಒಂದು ಮಾತು ಕೇಳಿ ಮೌನವಾಗಿದ್ಲು. ಇಬ್ಬರೂ ಮನೆಯವ್ರಿಗೆ ವಿಷಯ ಮಾಡಿಸಿ ಶುಂಠಿಕೊಪ್ಪಗೆ ಹೊರಟರು. ಈ ಕಡೆ ರಾಹುಲ್ ಆಫೀಸ್ಗೆ ಹೊರಡೋಕೆ ಅರ್ಜೆಂಟ್ನಲ್ಲಿ ಬಂದು ಡೈನಿಂಗ್ ಟೇಬಲ್ನಲ್ಲಿ ಕೂತು, ಶ್ರುತಿ ತಿಂಡಿ. ಮಾಲತಿ ಅಮ್ಮ ಬಂದು ಅವನಿಗೆ ತಿಂಡಿ ಬಡಿಸಿದ್ರು. ರಾಹುಲ್, ಶ್ರುತಿ ಎಲ್ಲಮ್ಮ? ಮಾಲತಿ ಅಮ್ಮ, ರೂಮ್ನಲ್ಲಿ ಇದ್ಲು ಕಣೋ, ಯಾಕೋ ತುಂಬ ಮಂಕಾಗಿದ್ಲು, ತಿಂಡಿಗೂ ಬಂದಿಲ್ಲ.
ರಾಹುಲ್: ಹೌದಾ, ಬೆಳಿಗ್ಗೆ ನಾನು ಎದ್ದಾಗಿನ್ನೂ ಮಲ್ಗೇ ಇದ್ಲು. ಯಾಕೆ ಹೀಗಿದ್ದಾಳೆ, ಇರಿ ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ರೂಮ್ಗೆ ಬಂದ. ಶ್ರುತಿ: ಇನ್ನೂ ಮಲಗಿದ್ಯಾ, ಏನಾಯಿತು, ಆರಾಮಾಗಿದ್ಯಾ ತಾನೇ? ಶ್ರುತಿ ಎದ್ದು ಕೂತು: ಹಾಂ ರಾಹುಲ್, ಯಾಕೋ ತುಂಬ ಆಯಾಸ ಆಗ್ತಿದೆ, ಏನೋ ಒಂಥರ ಸಂಕಟ. ರಾಹುಲ್: ಹೌದಾ, ಸರಿ ನಡಿ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಅದೆಲ್ಲ ಏನು ಅಂತ ವಾಮಿಟ್ ಬಂದಾಗೆ ಅನಿಸಿ ವಾಶ್ರೂಮ್ಗೆ ಓಡಿ ಹೋದ್ಲು. ರಾಹುಲ್ಗೆ ಆತಂಕ ಶುರುವಾಯಿತು. ವಾಶ್ರೂಮ್ ಬಳಿ ನಿಂತು ಶ್ರುತಿ, ಆರ್ ಯು ಓಕೆ ಅಂದ. ಶ್ರುತಿ ಈಗಾಗಲೇ 2 ಸಲ ವಾಮಿಟ್ ಮಾಡಿದ್ಲು. ಬಾಯಿ ತೊಳ್ಕೊಂಡು ಕನ್ನಡಿ ಮುಂದೆ ನಿಂತು ಮುಖದ ಮೇಲೆ ಕೈ ಇಟ್ಟು ತನ್ನನ್ನು ತಾನೇ ನೋಡಿ ನಾಚಿಕೆಯಿಂದ ಮಗಳನ್ನಕ್ಕೂ ಹೊರಗೆ ಬಂದ್ಲು. ರಾಹುಲ್: ಏನಾಯಿತು ಶ್ರುತಿ, ವಾಮಿಟ್ ಆಗೋವಂಥದ್ದು, ಏನು ತಿಂದೆ? ಏನೇನೋ ತಿಂದು ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದು ಬುದ್ಧಿ ಇದೆಯಾ ನಿನಗೆ? ಶ್ರುತಿ: ಏನೇನೋ ತಿಂದು ಆಗಿರೋ ವಾಮಿಟ್ ಇದು ನಿಮ್ಮಿಂದ ಆಗಿತ್ತು ಅಂದ್ಲು. ರಾಹುಲ್: ನಾನೇನೇ ಮಾಡಿದೆ ವಾಮಿಟ್ ಆಗೋಕ್ಕೆ ಅಂತ ಅಲ್ಲಿಗೆ ನಿಲ್ಲಿಸಿ ಅವಳನ್ನೇ ನೋಡ್ತಾ ಖುಷಿಯಲ್ಲಿ ನಿಜಾನಾ ಅಂದ. ಶ್ರುತಿ ನಾಚಿಕೆಯಿಂದ ಅಂತ ತಲೆ ಆಡಿಸಿದ್ಲು. ರಾಹುಲ್ಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಈ ಈ ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತ ಅವಳನ್ನು ಎತ್ಕೊಂಡು ಸುತ್ತಿಸ್ತಾನೆ. ಅವ್ನು ಕೂಗಿದ ಧ್ವನಿ ಕೇಳಿ ಅವನ ಅಪ್ಪ, ಅಮ್ಮ, ಗೀತಮ್ಮ ಎಲ್ಲರೂ ರೂಮಿಗೆ ಓಡಿ ಬಂದರು. ಮಾಲತಿ: ರಾಹುಲ್, ಶ್ರುತಿ ಏನಾಯ್ತ್ರಮ್ಮ? ರಾಹುಲ್ ಶ್ರುತಿನ ಕೆಳಗೆ ಇಳಿಸಿ ಅಪ್ಪ ಅಮ್ಮನ ಹತ್ರ ಓಡಿ ಬಂದು, ಅಪ್ಪ ಅಮ್ಮ, ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ, ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತ ಖುಷಿಯಲ್ಲಿ ಕುಣಿದಾಡ್ತಾನೆ. ಮನೆಯವರೆಲ್ಲ ಸಂತೋಷಪಟ್ಟರು. ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ ಕನ್ಫರ್ಮ್ ಮಾಡಿಕೊಂಡು, ಶ್ರುತಿ ಈ ಹ್ಯಾಪಿ ನ್ಯೂಸ್ನ ನನ್ನ ಪುಟ್ಟ ದೇವತೆಗೆ ಹೇಳಬೇಕು, ಅದೆಷ್ಟು ಖುಷಿ ಪಡ್ತಾಳೋ, ಈಗಲೇ ಹೇಳೋಣ ಅಂದ್ಕೊಂಡು ಫೋನ್ ಕೈಗೆ ತೊಗೊಂಡ. ಅಷ್ಟರಲ್ಲೇ ಸುಮತಿ ಅಮ್ಮ ರಾಹುಲ್ಗೆ ಕಾಲ್ ಮಾಡಿದ್ರು. ರಾಹುಲ್ ಸುಮತಿ ಅಮ್ಮ ಅಂದ್ಕೊಂಡು ಕಾಲ್ ಪಿಕ್ ಮಾಡಿ, ಹೆಲೋ ಹೇಳಿ ಅಮ್ಮ ಅಂದ. ಆ ಕಡೆಯಿಂದ ಬಂದ ರೆಸ್ಪಾನ್ಸ್ಗೆ ಅವನ ಮುಖದ ಬದಲಾವಣೆ ಚೇಂಜ್ ಆಯಿತು. ನಾನು ಈಗಲೇ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ಅರ್ಜೆಂಟ್ನಲ್ಲಿ ಹೊರಟ. ಎಪಿಸೋಡ್ 208 ಲಾವಣ್ಯ ಜನ್ಮ ರಹಸ್ಯ. ಶುಂಠಿಕೊಪ್ಪಗೆ ಬಂದು ತಲುಪಿದ ಶರತ್ ಸತ್ಯ ಕನಕಾಂಬರಿ ಎಸ್ಟೇಟ್ ಎಂಟ್ರೆನ್ಸ್ ತಲುಪ್ತಿದ್ದಂತೆ ಸತ್ಯಗೆ ಹಳೇ ನೆನಪುಗಳೆಲ್ಲ ಒಂದೊಂದಾಗಿ ಕಣ್ಮುಂದೆ ಬರ್ತಾ ಇತ್ತು. ಆ ಎಸ್ಟೇಟ್ ತುಂಬ ಅಕ್ಕ ತಂಗಿ ಇಬ್ಬರು ಸೈಕಲ್ ಏರಿ ಸವಾರಿ ಮಾಡ್ತಾ ಇದ್ದದ್ದು, ಅಪ್ಪ ಅಮ್ಮನ ಜೊತೆ ಪ್ರೀತಿಯ ಆಟ ತುಂಟಾಟಗಳು, ಉದ್ದಕ್ಕೂ ಮೌನವಾಗಿಯೇ ಇದ್ದಳು. ಶರತ್: ನಾವು ಮೊದಲು ಬಂದಾಗ ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ರು, ಇವಾಗ ಅಷ್ಟು ನೀಟ್ನೆಸ್ ಇಲ್ಲ ಅಲ್ವಾ ಪಾರಿಜಾತ? ಹಾಂ, ಮೊದಲು ಉಮಾಪತಿ ಅಂಕಲ್ ಮನೆಗೆ ಹೋಗೋಣ, ನಿನ್ನ ನೋಡಿದ್ರೆ ತುಂಬ ಖುಷಿ ಆಗ್ತಾರೆ ಅಂದ. ಸತ್ಯ ಮೌನವಾಗಿಯೇ ಇದ್ಲು. ಯಾಕಂದರೆ ಅವಳಿಗೆ ಅದು ಯಾವುದೂ ಗೊತ್ತೇ ಇಲ್ಲ. ಆಕ್ಸಿಡೆಂಟ್ ಆದಾಗ ಶುಂಠಿಕೊಪ್ಪದಿಂದ ದೂರ ಆದವಳು ಇವಾಗಲೇ ಬರ್ತಾ ಇರೋದು. ಶರತ್: ಹೇಯ್ ರಾಕ್ಷಸಿ ಅಂದ. ಸತ್ಯ ಬೆಚ್ಚಿಬಿದ್ದು ಹಾಂ ಸರ್ ಅಂತ ಮೊದಲು ಎಸ್ಟೇಟ್ಗೆ ಹೋಗಿ ಆಮೇಲೆ ಹೋಗೋಣ ಅಂದ್ಲು. ಶರತ್: ಓಕೆ. ಕಾರು ಕನಕಾಂಬರಿ ನಿಲಯಕ್ಕೆ ಬಂದು ತಲುಪಿತು. ಸತ್ಯ ಕಾರ್ನಿಂದ ಇಳಿದು ನಿಧಾನವಾಗಿ ಎಂದು ನೋಡಿದ ಹಾಗೆ ನೋಡ್ಕೊಳ್ತಾ ಹೋಗ್ತಿದ್ಲು. ಅಲ್ಲೆಲ್ಲ ಅವಳ ಬಾಲ್ಯದ ನೆನಪುಗಳೇ ಅದಾಗಿತ್ತು. ಶರತ್: ಲಾಯರ್ ಉಮಾಪತಿ ಅಂಕಲ್ ಇದೆಲ್ಲ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ರು, ಆದರೆ ಈಗ ಯಾಕೆ ಹೀಗಾಗಿದೆ ಅಂದ್ಕೊಂಡು ಮನೆಯೊಳಗಡೆ ಹೋದರೆ ಮನೆ ಸ್ವಲ್ಪ ಅಚ್ಚುಕಟ್ಟಾಗಿತ್ತು. ಮನೆ ಡೋರ್ ಕೂಡ ಓಪನ್ ಆಗಿತ್ತು. ಅಲ್ಲೊಂದು 2 ವೀಲರ್ ಕೂಡ ನಿಂತಿತ್ತು. ಓ, ಯಾರೋ ಇದ್ದಾರೆ ಪಾರಿಜಾತ ಅಂತ ಒಳಗೆ ಹೋದ. ಸತ್ಯ ನಿಧಾನವಾಗಿ ಮನೆ ಅಂಗಳದಲ್ಲೆಲ್ಲ ತನ್ನನ್ನು ತಾನು ಹುಡುಕ್ತಾ ಮನೆಯೊಳಗಡೆ ಹೋದ್ಲು. ಅಮ್ಮ ಊಟ ಮಾಡಿಸೋಕೆ ಸತ್ಯ, ನಿತ್ಯ ನಿಂತ್ಕೊಳ್ಳಿ ಅಂತ ಮುದ್ದು ಮಾಡ್ತಾ ಇದ್ದಿದ್ದು, ಅಪ್ಪ ಮುದ್ದು ಪಟಾಕಿಗಳು ಅಂತ ಕೂಸ್ಮರಿ ಮಾಡ್ತಾ ಇದ್ದಿದ್ದು, ಸತ್ಯ ನಿತ್ಯಗೆ ಕೀಟ್ಲೆ ಮಾಡ್ತಾ ಇದ್ದದ್ದು ಪ್ರತಿಯೊಂದು ಅವಳಿಗೆ ಕನ್ನಡಿಯಂದೇ ಕಾಣಿಸ್ತಾ ಇತ್ತು. ಮನೆಯ ಮೂಲೆ ಮೂಲೆಗಳಲ್ಲಿ ತನ್ನಪ್ಪ ಅಮ್ಮ ಅಕ್ಕನ ಸವಿ ನೆನಪುಗಳೇ. ಹಾಲ್ನಲ್ಲಿ ಹಾಕಿದ್ದ ಅಪ್ಪ ಅಮ್ಮನ ಫೋಟೋ ನೋಡಿದ ಮೇಲೆ ಅಂತೂ ತನ್ನ ಅಸ್ತಿತ್ವ ಕಂಡ್ಳು ಸತ್ಯ. ಒಳಗಿಂದ ಬಂದ ಗುರು ಶರತ್ನ ನೋಡಿ, ಬುದ್ಧಿ ನೀವು ಇಲ್ಲಿಗೆ ಯಾಕೆ ಬಂದ್ರಿ, ನಿಮ್ಮನ್ನ ಯಾರಾದರೂ ನೋಡಿದ್ರೆ ಅಂತ ಗಾಬರಿಯಲ್ಲಿ ಕೇಳ್ದ. ಶರತ್: ಗುರು, ಉಮಾಪತಿ ಅಂಕಲ್ ಎಲ್ಲಿ, ಯಾಕೆ ಹೀಗಿದೆ ಎಸ್ಟೇಟ್ ಎಲ್ಲ ಅಂದ. ಗುರು: ಬುದ್ಧಿ ನೀವು ಮೊದಲು ನಡೀರಿ ಇಲ್ಲಿಂದ, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ನಿತ್ಯಮ್ಮನ ಆ ರಾಕ್ಷಸಿ ನೋಡಿದ್ರೆ ಏನು ಕತೆ? ನಾನು ಹಿಂಗಾಸ್ ಬರ್ತೀನಿ, ನೀವು ಹಂಗಾಸ್ ಅಲ್ಲೊಂದು ಬೋರ್ವೆಲ್ ಕಾಣುತ್ತಲ್ಲ ಅಲ್ಲಿಗೆ ಬನ್ನಿ, ನಾನು ಹೇಳ್ತೀನಿ. ಶರತ್: ನಾನು ಏನು ಕೇಳಿದೆ, ನೀನು ಏನು ಹೇಳ್ತಾ ಇದೆಯಾ ಗುರು? ಗುರು:
ಹೇಳ್ತೀನಿ ಮೊದಲು ನಡೀರಿ. ನಿತ್ಯಮ್ಮ, ಮುಖಕ್ಕೆ ಬಟ್ಟೆ ಕಟ್ಕೊಳ್ಳಿ ದಯಮಾಡಿ. ಸತ್ಯ ಕೋಪದಲ್ಲಿ ರಾಕ್ಷಸಿ ಅಂದರೆ ಗಂಗೂಬಾಯಿನ ನೋಡಿ ಆ ಭಯನ ಬಿಟ್ಟು ಮೊದಲು ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಸಾಕು ಅಂದ್ಲು. ಗುರು, ಅಯ್ಯೋ ನಿತ್ಯಮ್ಮ, ನಿಮಗೀಗಾಗಲೇ ಗೊತ್ತಿದೆ ಅವಳೆಂಥ ಕ್ರೂರಿ ಅಂತ. ಬನ್ನಿ ನೀವು, ಬುದ್ಧಿ ಕರ್ಕೊಂಡು ಬನ್ನಿ ಅಂತ ಮುಂದೆ ಹೋದ. ಶರತ್, ಪಾರಿಜಾತ ಬಾ ಅಂತ ಅವಳ ಕೈ ಹಿಡಿದು ಎಳ್ಕೊಂಡು ಹೊರಟ. ಸತ್ಯಗೆ ಅದೆಷ್ಟು ತಳಮಳ, ತನ್ನೊಡಲ ಸಂಘರ್ಷಕ್ಕೆ ಎಡೆ ಬಿಡದೆ ಸುರಿತಾ ಇರೋ ಕಣ್ಣೀರು. ಅವಳನ್ನು ನೋಡಿ ಪಾರಿಜಾತ, ಅಳ್ತಾ ಇದೆಯಾ, ಏನಾಯಿತು? ಸತ್ಯ, ಏನಿಲ್ಲ ಅಂತ ತಲೆ ಅಲ್ಲಾಡಿಸಿ ಕಣ್ಣೊರೆಸ್ಕೊಂಡು ಕೂತ್ಲು. ಶರತ್ ಕಾರನ್ನು ಗುರು ಹೇಳಿದ ಪ್ಲೇಸ್ಗೆ ಕಡೆ ಟರ್ನ್ ತಗೊಳ್ತಾ ಇದ್ದ. ಹಾಗೆ ಅಲ್ಲಿ ದೇವರ ಮೆರವಣಿಗೆ ಸಾಗ್ತಿದ್ದ ಕಾರಣ ಎಡೆ ಬಿಡದೆ ಪಟಾಕಿ ಸುಡಿಸ್ತಿದ್ರು. ಅದರ ಸೌಂಡ್ ತುಂಬ ಕಡೆ ಹಬ್ಬಿತು. ಅದನ್ನು ನೋಡಿ ಸತ್ಯಾಗೆ ಹಿಂಸೆ ಶುರುವಾಗಿತ್ತು. ಶರತ್ ಅವಳನ್ನು ನೋಡಿ, ಓ ಪಾರಿಜಾತಕ್ಕೆ ಪಟಾಕಿ ಅಂದರೆ ಆಗಲ್ಲ ಅಲ್ವಾ ಅಂತ ಕಾರ್ ಗ್ಲಾಸ್ ಮೇಲೆ ಏರಿಸಿ, ಡೋಂಟ್ ವರಿ ಪಾರಿಜಾತ ಅಂದ. ಅಂದರೆ ಸತ್ಯ ಕಣ್ಮುಂದೆ ಅವ್ರ ಅಪ್ಪ ಅಮ್ಮ ಅಕ್ಕನೊಟ್ಟಿಗೆ ಆದ ಆಕ್ಸಿಡೆಂಟ್ ಕಣ್ಮುಂದೆ ಮಸಕಾಗಿ ಬರ್ತಾ ಇತ್ತು. ದೇವರ ಮೆರವಣಿಗೆ ಹತ್ತಿರವಾಗ್ತಿದ್ದಂತೆ ಪಟಾಕಿ ಶಬ್ದ ಜಾಸ್ತಿ ಆಗಿತ್ತು. ಆದ್ದರಿಂದ ತುಂಬ ಹೊಗೆ ಆವರಿಸಿತ್ತು. ಊರಿನವರು ಶರತ್ಗೆ ಕಾರ್ ಮೂವ್ ಮಾಡೋಕೆ ಹೇಳಿದ್ರು. ಶರತ್ ಸ್ವಲ್ಪ ಕಾರನ್ನು ಸ್ಪೀಡ್ ಜಾಸ್ತಿ ಮಾಡಿದ್ದೆ ಸತ್ಯಗೆ ಹಳೆಯ ನೆನಪುಗಳು ಬಂದಾಗಿತ್ತು. ಮೈಯೆಲ್ಲ ಬೆವ್ತು ಹೋಗಿತ್ತು. ಆಕ್ಸಿಡೆಂಟ್ ಕಣ್ಮುಂದೆ ನಡೀತಿರೋ ಅಂತೆ ಗಂಟ್ಲಲ್ಲಿ ನೀರಿಲ್ಲ. ಮುಂದೆ ನೋಡ್ತಾ ಹೆದರ್ಕೊಂಡಿದ್ಲು. ಅಪ್ಪ, ಅಮ್ಮ ಅಂತ ಕೂಗ್ತಿರೋ ಮಕ್ಕಳ ಕೂಗು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಮುಂದೆ ಕೈ ತೋರಿಸ್ತಾ ಜೋರಾಗಿ ಅಪ್ಪ, ಅಮ್ಮ ಅಂತ ಕಿರುಚ್ಕೊಂಡ್ಳು. ಶರತ್ ಅವಳು ಕಿರುಚ್ಕೊಂಡಿದ್ದು ನೋಡಿ ಕಾರ್ನ ಬ್ರೇಕ್ ಹಾಕ್ದ. ಸತ್ಯ ಕಾರಲ್ಲೇ ಪ್ರಜ್ಞೆ ತಪ್ಪಿದ್ಲು. ಶರತ್ ಗಾಬರಿಯಿಂದ, ಏನಾಯ್ತು ಪಾರಿಜಾತ, ಕಣ್ಬಿಡಮ್ಮ, ಇಲ್ಲಿ ನೋಡು ಅಂತ ಕೆನ್ನೆ ತಟ್ಟಿ ಎಬ್ಬಿಸ್ದ. ಕಾರಲ್ಲೇ ಇದ್ದ ವಾಟರ್ ಬಾಟಲ್ ತೊಗೊಂಡು ಅವಳ ಮುಖಕ್ಕೆ ನೀರು ಚಿಮುಕ್ಸಿ, ಪಾರಿಜಾತ ಕಣ್ಬಿಡು. ಸತ್ಯ ತನ್ನೆಲ್ಲ ಹಳೆಯ ನೆನಪುಗಳೊಂದಿಗೆ ನಿಧಾನವಾಗಿ ಕಣ್ ತೆರೆದು ನೋಡಿದ್ಲು. ಶರತ್ನ ನೋಡಿ ಕಣ್ ತುಂಬಿಕೊಂಡು ಎದ್ದು ಕುಳಿತು, ಎಂಥ ಪಾಪಿ ನಾನು, ನನ್ನ ಸ್ವಂತ ಅಕ್ಕನ ಬದುಕನ್ನೇ ಹಾಳು ಮಾಡೋಕೆ ಹೊರಟಿರೋದು ಅಲ್ಲದೆ ನಾನೇ ನನ್ನ ಅಕ್ಕನ ಆ ಹಲ್ಕ ನನ್ನ ಮಗ MLA ಕೈಯಲ್ಲಿಟ್ಟು ಬಂದಲ್ಲ ಅಂತ ತನ್ನಲ್ಲೇ ಕೊರಗ್ತಾ ಇದ್ಲು. ಶರತ್ ತನ್ನ ಹ್ಯಾಂಡ್ ಕರ್ಚೀಫ್ ತೊಗೊಂಡು ಅವಳ ಮುಖದಲ್ಲಿದ್ದ ಬೆವರು ಒರೆಸೋಕೆ ಮುಂದಾದ. ಸತ್ಯ ತಕ್ಷಣ ಅವನಿಂದ ಹಿಂದೆ ಸರಿದು ತಾನೇ ಅವನ ಕೈಯಲ್ಲಿದ್ದ ಕರ್ಚೀಫ್ ತೊಗೊಂಡು ಮುಖ ಒರೆಸ್ಕೊಂಡ್ಲು. ಶರತ್, ಆರ್ ಯು ಓಕೆ? ಸತ್ಯ, ಓಕೆ ಅಂತ ತಲೆ ಅಲ್ಲಾಡಿಸಿದ್ಲು. ಶರತ್ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೊರಟ. ಸತ್ಯ ಅವನ್ನೇ ನೋಡಿ ಮನಸ್ಸಲ್ಲಿ, ದಯವಿಟ್ಟು ನನ್ನ ಕ್ಷಮಿಸಿ ಭಾವ, ನಿಮ್ಮಿಂದ ಅಕ್ಕನ ದೂರ ಮಾಡೋಕ್ಕೆ ಹೊರಟ ಪಾಪಿ ನಾನು. ಈಗ ನಾನು ಸತ್ಯ ಅಂತ ಹೇಳಿದ್ರೆ ನೀವು ನನ್ನ ಮಾತು ನಂಬಲ್ಲ. ನಾನೇ ನಿಮ್ಮ ಪಾರಿಜಾತನ ನಿಮಗೆ ಒಪ್ಪಿಸ್ತೀನಿ. ನಿಮ್ಮಿಂದ ನಿಮ್ಮ ಪಾರಿಜಾತನ ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ ಅಳ್ತಾ ಇದ್ಲು. ಕಾರು ಗುರು ಹೇಳಿದ ಪ್ಲೇಸ್ಗೆ ಬಂತು. ಅಲ್ಲಿ ಅದಾಗಲೇ ಗುರು ಬಂದು ವೆಯ್ಟ್ ಮಾಡ್ತಾ ಇದ್ದ. ಅವ್ರು ಬಂದ ಕೂಡಲೇ ಅವರನ್ನು ಮನೆಯೊಳಗಡೆ ಕರೆದೊಯ್ದು ಅಲ್ಲಿ ಲಾಯರ್ ಉಮಾಪತಿ ಮತ್ತು ಅವ್ರ ಹೆಂಡತಿ ವಿಮಲಾ ಇದ್ದರು. ಅವ್ರನ್ನ ಅಪರೂಪಕ್ಕೆ ನೋಡಿದ ಸತ್ಯ, ಅಂಕಲ್, ಆಂಟಿ ಅಂತ ಓಡಿ ಬಂದು ತಪ್ಕೊಂಡು ಅಳೋಕ್ಕೆ ಶುರು ಮಾಡಿದ್ಲು. ಲಾಯರ್ ಉಮಾಪತಿ, ಅಳಬೇಡ ಮಗಳೇ, ಗುರು ನನಗೆ ಎಲ್ಲ ಹೇಳ್ದ. ನೀವು ನಿಮ್ಮ ಸ್ಥಾನಕ್ಕೆ ಬರೋ ಟೈಮ್ ಬಂದಾಯಿತು. ನಿಮ್ಮ ಅಸ್ತಿತ್ವನ ಕಿತ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂದರು. ಶರತ್, ಅಂಕಲ್, ನೀವಿಲ್ಲಿ ಯಾಕಿದ್ದೀರಾ? ನಿಮ್ಮನೆ ಅಲ್ಲಿ ಯಾಕಿಲ್ಲ? ಲಾಯರ್ ಉಮಾಪತಿ, ಅವತ್ತು ನೀವು ಇಲ್ಲಿಂದ ಹೋದ್ಮೇಲೆ ಆ ಗಂಗೂಬಾಯಿ ಬಂದು ನನ್ನೂ ವಿಮಲಾನು ಎಳ್ಕೊಂಡು ಹೋಗಿದ್ಲು. ಆಗ ಅಲ್ಲಿಗೆ ನಮ್ಮ ಸತ್ಯ ಗಂಡ ಬಂದು ನಮ್ಮನ್ನು ಕಾಪಾಡಿ ಅಲ್ಲಿಂದ ಕರ್ಕೊಂಡು ಬಂದರು. ಅದಾದಮೇಲೆ ಗಂಗೂಬಾಯಿ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಲೆ ಮರೆಸ್ಕೊಂಡು ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ವು. ಆದರೆ ನಾವು ಹೊರಟು ಹೋದರೆ ಈ 2 ಮಕ್ಕಳಿಗೆ ನ್ಯಾಯ ಕೊಡಿಸೋಕೆ ಆಗಲ್ಲ ಅಂತ ಗುರು ತನ್ನ ಮನೆಯಲ್ಲಿ ಆಶ್ರಯ ನೀಡಿದ. ಅದು ಬಿಡಿ, ಬನ್ನಿ ನೀವು ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ಸತ್ಯ ಮನಸ್ಸಲ್ಲಿ, ಭರತ್ ದಿವ್ಯಾ ಗಂಡ? ಅಂಕಲ್, ಈಗ ನಾನು ಶರತ್ ಸರ್ ಮುಂದೆ ದಿವ್ಯಾ ಬಗ್ಗೆ ಹೇಳಿದರೆ ನಾನು ಸತ್ಯ ಅನ್ನೋದು ಗೊತ್ತಾಗುತ್ತೆ. ನಾನು ನಿತ್ಯ ಅಕ್ಕ ಸೇಫಾಗಿ ನಮ್ಮ ಕೈ ಸೇರಬೇಕು ಅಂದರೆ ನನಗೇನು ನೆನಪಿಲ್ಲ ಅನ್ನೋ ಹಾಗೆ ಇರಬೇಕು ಅಂದ್ಕೊಂಡ್ಳು. ಸಂಜೆ ಆಗಿತ್ತು. ಸತ್ಯ ನಿತ್ಯ ಸೇಫಾಗಿದ್ದಾಳಾ ಇಲ್ವಾ ಅನ್ನೋದೇ ಚಿಂತೆ ಆಗಿತ್ತು. ಆದರೂ ಒಂದು ನಂಬಿಕೆ ಇತ್ತು, ಅವ್ರ ಉದ್ದೇಶ ಪೂರ್ತಿಯಾಗಬೇಕು ಅಂದರೆ ಸತ್ಯ ಅವಶ್ಯಕತೆ ಇರಲೇಬೇಕು ಅಂತ. ಶರತ್, ಏನಾಯಿತು ಪಾರಿಜಾತ, ಯಾಕೆ ಡಲ್ಲಾಗಿದೆಯಾ? ಏನಿಲ್ಲ ಅಂತ ತಲೆ ಆಡಿಸಿದ್ಲು. ಅಷ್ಟರಲ್ಲಿ ಶರತ್ಗೆ ನಿರ್ಮಲಾ ಅವರಿಂದ ಕಾಲ್ ಬಂತು.
ರಿಸೀವ್ ಮಾಡಿ ಹೇಳಿ ಮೇಡಮ್ ಅಂತ ಆ ಕಡೆ ಹೋದ. ಸತ್ಯ ತನ್ನ ಫೋನ್ ತಗೊಂಡು ನಿತ್ಯಾಗೆ ಕಾಲ್ ಟ್ರೈ ಮಾಡ್ತಾ ಇದ್ಲು. ಆದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು, ದಿವ್ಯಾ ಹೇಗಿದೆಯಾ ಮಗಳೇ? ಸತ್ಯ, ಯಾರು ನೀವು? ನಾನು ದಿವ್ಯಾ ಅಲ್ಲ, ನಿತ್ಯ ಅಂದ್ಲು. ಅಲ್ಲಿಗೆ ಉಮಾಪತಿ ಅವರು, ನಿತ್ಯ ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಯಾರಿವರು ಅಂತ ಆ ವ್ಯಕ್ತಿನ ನೋಡಿ, ನೀನು ಆ ಗಂಗೂಬಾಯಿ ಗಂಡ ಲಕ್ಷಣ ರಾವ್ ಅಲ್ವಾ? ನೀನು ಇನ್ನೂ ಊರಲ್ಲೇ ಇದೆಯಾ? ಲಕ್ಷ್ಮಣರಾವ್: ಹೌದು ಉಮಾಪತಿ, ನನ್ನಲ್ಲೇ ಅಡಗಿರೋ ಒಂದು ಸತ್ಯನ ಬೆಳ್ಕಿಗೆ ತರಬಾರ್ದು ಅಂತ ನನ್ನ ಹೆಂಡತಿ ರಾಕ್ಷಸಿ ನನ್ನ ಕತ್ಲೆಯಲ್ಲಿ ಕೂಡು ಹಾಕಿದ್ಲು. ಅವಳಿಂದ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಬದುಕ್ತಾ ಇದ್ದೀನಿ. ಉಮಾಪತಿ: ಸತ್ಯನ? ಏನಪ್ಪ ಅದು? ಲಕ್ಷ್ಮಣರಾವ್: ಉಮಾಪತಿ, ನಾನು ಹೇಳೋ ಸತ್ಯ ನಿಮಗೆ ನಂಬೋಕೆ ಆಗದೇ ಇರಬಹುದು, ಆದರೆ ನಾನು ಮಾಡಿದ ಸಣ್ಣ ತಪ್ಪಿಗೆ ಜೀವನ ಪರ್ಯಂತ ಪಾಪ ಅನುಭವಿಸಿದ್ದೀನಿ. ನನ್ನ ನಂಬಿ. ಉಮಾಪತಿ: ಅದೇನು ಅಂತ ಹೇಳಪ್ಪ. ಲಕ್ಷ್ಮಣರಾವ್: ನೀವೆಲ್ಲ ಅಂದ್ಕೊಂಡ ಹಾಗೆ ಶಾಮಣ್ಣನ ಮೊದಲನೇ ಹೆಂಡತಿ ಕನಕಾಂಬರಿ ಮಗು ಸತ್ತಿಲ್ಲ, ಅದು ಬದುಕಿದೆ. ಅವತ್ತು ಆ ನರ್ಸಿಂಗ್ ಹೋಮ್ನಲ್ಲಿ ಹೆರಿಗೆಯಾದದ್ದು 4 ಜನರಿಗೆ: ಕನಕಾಂಬರಿ, ಲಕ್ಷ್ಮಿ ಮತ್ತು ಗಂಗೂಬಾಯಿ ಮತ್ತು ಶಾನ್ಭೋಗನ್ ಹೆಂಡತಿ. ಅದರಲ್ಲಿ ಗಂಗೂಬಾಯಿ ಜನ್ಮ ಕೊಟ್ಟ ಮಗು ಸತ್ತು ಹೋಗಿತ್ತು. ಅದಾಗಲೇ ಕನಕಾಂಬರಿ ಕೂಡ ಜೀವ ಬಿಟ್ಟಿರೋ ವಿಚಾರ ನಂಗೆ ಗೊತ್ತಾಗಿತ್ತು. ICUನಲ್ಲಿ ಇದ್ದ ಅವಳ ಮಗುವನ್ನು ಗಂಗೂಬಾಯಿ ಮಗ್ಲಲ್ಲಿ ಇಟ್ಟು ಸತ್ತೋದ ಗಂಗೂಬಾಯಿ ಮಗುನ ICUನಲ್ಲಿ ಇಟ್ಟೆ. ಆದರೆ ಈಗ ನನ್ನ ತಪ್ಪು ಅರಿವಾಗಿರಲಿಲ್ಲ ಅಂತ ಪುಣ್ಯಾತ್ಮನ ವಂಶದ ಕುಡಿನ ಈ ಪಾಪಿ ಮಡ್ಲಿಗೆ ಇಟ್ಟು ತಪ್ಪು ಮಾಡಿಬಿಟ್ಟೆ. ಒಂದು ದಿನ ಅವಳಿಗೆ ಅದು ನಿನ್ನ ಮಗು ಅಲ್ಲ ಅಂದಿದ್ದಕ್ಕೆ ನನ್ನೇ ಕತ್ಲೆ ಕೋಣೆಯಲ್ಲಿ ಕೂಡಿ ಹಾಕಿದ್ಲು. ಇನ್ನೂ ಅದು ಶಾಮಣ್ಣನ ಕುಡಿ ಅಂತ ಗೊತ್ತಾದರೆ ಅವಳನ್ನು ಕೊಂದು ಬಿಡ್ತಾಳೆ ಅಂತ ಅವಳಿಗೆ ಹೇಳಲಿಲ್ಲ. ಆದರೆ ಅವಳು ಆ ಮಗುನ ಅವಳ ತಮ್ಮ MLA ಮಗಳಾಗಿ ಬೆಳೆಸ್ತಾ ಇದ್ದಾಳೆ ಅಂತ ಗೊತ್ತಾಯಿತು. ಹೇಗಾದರೂ ಮಾಡಿ ಆ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಲ್ಲಿಂದ ತಪ್ಪಿಸ್ಕೊಂಡಾಗ ಆ ಪಾಪಿಗಳು ನನ್ನ ತಂಗಿ ರತ್ನಮಾಲಾ ಮಗಳಿಗೆ ಮಾಡಿದ ಅನ್ಯಾಯಗಳೆಲ್ಲ ಗೊತ್ತಾಯಿತು. ಈ ಹುಡುಗಿನ ನಾನು ಕನಕಾಂಬರಿ ಎಸ್ಟೇಟ್ ಬಳಿ ನೋಡಿದೆ. ಇವಳೇ ನಮ್ಮ ದಿವ್ಯಾ ಅಂತ ಖುಷಿಪಟ್ಟು ಬಂದೆ. ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡು ತಾಯಿ. ಉಮಾಪತಿ: ಎಂಥ ಕೆಲಸ ಮಾಡಿದೆ ಲಕ್ಷ್ಮಣರಾವ್? ನಿತ್ಯ MLA ಮಗಳು ಅಂದರೆ ಲಾವಣ್ಯ ಅಲ್ವಾ? ಅವಳೇ ನಮ್ಮ ಶಾಮಣ್ಣ ಕನಕಾಂಬರಿ ಮಗಳು ಅಂದರೆ ನಿಮ್ಮಕ್ಕ ಕಣಮ್ಮ. ಈಗ ನಿಜವಾಗ್ಲೂ ಅಪಾಯದಲ್ಲಿರೋದು ದಿವ್ಯಾ ಮತ್ತು ಲಾವಣ್ಯ. ಹೇಗಾದರೂ ಮಾಡಿ ಅವರನ್ನು ಕಾಪಾಡಬೇಕು ಕಣಮ್ಮ. ಸತ್ಯ ಅಳ್ತಾ: ಇಲ್ಲ ಅಂಕಲ್, ಈಗ ಅಪಾಯದಲ್ಲಿರೋದು ನನ್ನ ನಿತ್ಯ ಅಕ್ಕ. ಉಮಾಪತಿ ಶಾಕ್ನಲ್ಲಿ: ನಿತ್ಯ ಅಂತ ಅವಳನ್ನೇ ನೋಡಿದ್ರು. ಹೌದು ಅಂಕಲ್, ನಾನು ನಿತ್ಯ ಅಲ್ಲ, ನಾನು ಸತ್ಯ. ದಿವ್ಯಾ ಸೇಫ್ ಆಗಿದ್ದಾಳೆ ಅಂಕಲ್, ಲಾವಣ್ಯನೂ ಸೇಫ್ ಆಗಿದ್ದಾಳೆ. ಆದರೆ ನನ್ನ ನಿತ್ಯ ಅಕ್ಕ ಆ MLA ಹತ್ರ ಇದ್ದಾಳೆ. ನಾನು ಇವತ್ತೇ ವಾಪಸ್ ಹೋಗಬೇಕು ಅಂಕಲ್. ಉಮಾಪತಿ: ಏನಮ್ಮ ಇದೆಲ್ಲ? ಸತ್ಯ ಅವರಿಗೆ ಎಲ್ಲ ವಿವರಿಸಿದ್ಲು. ಹಾಗಾದರೆ ಶರತ್ಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಇಲ್ಲ ಅಂಕಲ್, ಅವರು ನಾನೇ ಪಾರಿಜಾತ ಅಂದ್ಕೊಂಡಿದ್ದಾರೆ. ಅಷ್ಟರಲ್ಲಿ ಶರತ್ ಅಲ್ಲಿಗೆ ಬಂದ. ಪಾರಿಜಾತ: ಅಳ್ತಾ ಇದೆಯಾ? ಏನಾಯಿತು? ಉಮಾಪತಿ: ಏನಿಲ್ಲ ಕಣಪ್ಪ, ಅದೇ ಸತ್ಯನ ನೆನೆಸ್ಕೊಂಡು ಅಳ್ತಾ ಇದ್ದಾಳೆ. ಶರತ್: ನಾನು ಹೇಳಿದೆ ಅಲ್ವಾ ಅವಳನ್ನೂ ಕರ್ಕೊಂಡು ಬರೋಣ ಅಂತ, ನೀನೇ ಬೇಡ ಅಂದೆ. ಅಂಕಲ್, ಹೇಳೋದೇ ಮರೆತೆ ನೋಡಿ, ಸತ್ಯ ಸಿಕ್ಕಿದ್ದಾಳೆ, ಮನೇಲಿದ್ದಾಳೆ ಅಂದ. ಉಮಾಪತಿ: ಸರಿ ಪುಟ್ಟ, ಹೋಗಿ ರೆಸ್ಟ್ ಮಾಡಿ ನಾಳೆ ಹೋದ್ರಾಯ್ತು ಅಂತ ಒಳಗೆ ಹೋದರು. ಶರತ್: ಪಾರಿಜಾತ, ನಾಳೆನೇ ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂತ ನಿರ್ಮಲಾ ಮೇಡಮ್ ಹೇಳಿದ್ರು ಅಂತ ಸಪ್ಪೆ ಮೊರೆ ಹಾಕ್ಕೊಂಡು ಹೇಳ್ದ. ಸತ್ಯ ಅವನ್ನೇ ನೋಡ್ತಾ: ನಿಮ್ಮ ಪಾರಿಜಾತದಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ ಸರ್, ಯೋಚನೆ ಮಾಡಬೇಡಿ ಅಂತ ಸುಮ್ಮನಾದ್ಲು. ಈ ಕಡೆ ನಿತ್ಯ ಅಳ್ತಾ: ಅಯ್ಯೋ, ಈ ಪಾಪಿಗಳು ನನ್ನ ಕಲಾವಿದನಿಂದ ನನ್ನ ದೂರ ಮಾಡಿಬಿಡ್ತಾರಲ್ಲ. ಸತ್ಯಾಗೆಲ್ಲ ಗೊತ್ತಾದರೆ ಆಗ ಅವಳು ನನ್ನಿಂದ ಶರತ್ ಸರ್ ದೂರ ಮಾಡಲ್ಲ ಅಂದ್ಕೊಂಡು ತನ್ನ ರೂಮಿಗೆ ಓಡಿ ಬಂದು ಫೋನ್ ಕೈಗೆತ್ಕೊಂಡು ಸತ್ಯಕ್ಕೆ ಕಾಲ್ ಮಾಡಿದ್ಲು. ಆದರೆ ಕನೆಕ್ಟ್ ಆಗ್ತಾ ಇಲ್ಲ. ಇವಾಗ ಏನು ಮಾಡಲಿ? ಹಾಂ, ಲ್ಯಾಂಡ್ಲೈನ್ ಅಂತ ಲ್ಯಾಂಡ್ಲೈನ್ ಫೋನ್ ತೊಗೊಂಡು ಕಾಲ್ ಟ್ರೈ ಮಾಡಿದ್ಲು. ಆದರೆ ಕನೆಕ್ಷನ್ ಕಟ್ಟಾಗಿತ್ತು. ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳಿ ದೇವ್ರೇ, ಏನಾದರೂ ದಾರಿ ತೋರ್ಸಪ್ಪ. ನನ್ನ ತಂಗಿನ, ನನ್ನ ಗಂಡನ್ನ ನಾನು ಉಳಿಸ್ಕೊಳ್ಳಲೇಬೇಕು. ಡಿಯರ್ ಲಿಸ್ನರ್ಸ್, ನಿಮ್ಗೊಂದು ಕ್ಲಾರಿಫಿಕೇಷನ್. ಕತೆ ಮುಗಿತಾ ಇದೆ ಅಂತ ಲಾವಣ್ಯನ ಸತ್ಯ ನಿತ್ಯಗೆ ಅಕ್ಕ ಅಂತ ತೋರಿಸ್ಲಿಲ್ಲ ನಾನು. ಮೊದಲಿಂದಲೂ ನೋಡಿ, ನಿತ್ಯ ಬರ್ತ್ಡೇ ದಿನಾನೇ ಲಾವಣ್ಯ ಬರ್ತ್ಡೇ ಅಂತ ತೋರಿಸಿದ್ದೀನಿ. ಆ್ಯಂಡ್ ಕನಕಾಂಬರಿಗೆ ಹೆರಿಗೆಯಾದಾಗ ಹೆಣ್ಮಗು ಉಳ್ಕೊಂಡಿದೆ ಅಂತ ತೋರಿಸಿದ್ದೀನಿ. ಎಪಿಸೋಡ್ ಹೇಗಿತ್ತು ಅನ್ನೋದನ್ನು ತಿಳಿಸಿ.
ಇವಾಗ ನಾಟಕ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿನೂ ಚೇಂಜ್ ಮಾಡ್ತಾ ಇಲ್ಲ, ಎಲ್ಲನೂ ಲಿಂಕ್ ಕೊಟ್ಟೆ ಕತೆ ಮಾಡಿದ್ದೀನಿ. ಸೊ ಈ ಕತೆಗಳು ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲವ್ ಯು ಆಲ್, ಬಾಯ್.